ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಸೊ ಎಲ್ರು ಹೇಗಿದ್ದೀರಾ? ಎಲ್ರು ಬಿಸಿಲು ಬಿಸಿಲು ಶೆಕೆ ಶೆಕೆ ಅಂತಾನೆ ಇರ್ತೀರಾ ಆಲ್ಮೋಸ್ಟ್. ಯಾಕೆಂದ್ರೆ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಏಪ್ರಿಲ್ ಕೂಡ ಬಂತು. ಇನ್ನೆರಡು ತಿಂಗಳ ಹೆಂಗೆ ಕಳಿಯೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ನಮ್ ಕಡೆ 1-2 ಮಳೆ ಆಯ್ತು. ಆದ್ರೂನು ಸೆಕೆ ಕಡಿಮೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕೋಸ್ಟಲ್ ರೀಜನ್ ಆಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಸೊ ಇನ್ನು ಸೆಕೆಗಾಲ ಬಂದ ತಕ್ಷಣ ಕೆಲವೊಂದಿಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಟ್ರಿಗರ್ ಆಗ್ಬಿಡತ್ತೆ ಹೀಟಿಗೆ. ಸೊ ಅದ್ರಲ್ಲೂ ಹೀಟ್ ಬಾಡಿ ಆದ್ರಂತೂ ಕೇಳೋದೇ ಬೇಡ. ಸೊ ಏನ್ ಕುಡಿದ್ರೂನು ಏನ್ ತಿಂದ್ರೂನು ಮತ್ತು ಇನ್ನೂ ಬಾಡಿ ತಂಪ್ ಮಾಡ್ಬೇಕು ಅಂತಾನೆ ಅನಿಸ್ತಾ ಇರತ್ತೆ. ಸೊ ಹಾಗಾಗಿ ನಾನು ಇವತ್ತು ನಮ್ಮನೇಲಿ ಅಂದ್ರೆ ನಾವು ಚಿಕ್ಕವ್ರಿರ್ತಾ ಇಂದನೂ ಅಪ್ಪ ಸುಮಾರಾಗಿ ಫಾಲೋ ಮಾಡ್ತಾ ಇದ್ದಂತಹ ಅಂದ್ರೆ ಬಾಡಿ ಕೂಲ್ ಮಾಡಕ್ಕೆ, ಹಾಗೇನೆ ಮೇನ್ ಆಗಿ ಮೂಲವ್ಯಾಧಿ ಪೈಲ್ಸ್ ಇರತ್ತಲ್ಲ, ಸೊ ಅದಕ್ಕೆ ಒಂದು ಎಕ್ಸಲೆಂಟ್ ರೆಮಿಡಿ ಅಂತ ಹೇಳ್ಬೋದು. ಸೊ ನಮ್ಗೆ ರಿಸಲ್ಟ್ ಅಂದ್ರೆ ಅಪ್ಪ ಮುಂಚೆಯಿಂದನೂ ಅದನ್ನ ಯೂಸ್ ಮಾಡಿ ಅವರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ಹಾಗಾಗಿ ಈಗೂ ಕೂಡ ಅವರು ಆ ತರ ಟ್ರಿಗರ್ ಆದಾಗ ಯೂಸ್ ಮಾಡ್ತಾರೆ. ಅಂಡ್ ನಾನು ಕೂಡ ಬಾಡಿ ಹೀಟ್ ಅನಿಸ್ದಾಗ, ಏನೋ ಬಾಯಲ್ಲೆಲ್ಲ ಉಗುಳಾದಾಗ ಆ ತರ ಇದ್ರಲ್ಲಿ ಯೂಸ್ ಮಾಡ್ತೀನಿ. ಸೊ ಏನಂದ್ರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ ಅಂತ ಅನ್ಕೋತೀನಿ. ಯಾಕೆಂದ್ರೆ ನಾನೇ ಸುಮಾರಿಷ್ಟು ನನ್ನ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸಿಗೆಲ್ಲ ಹೇಳಿದ್ದೀನಿ ಇದನ್ನ. ಸೊ ಇದು ನಿರಂಜನ್ ಫಲ್ ಅಂತ. ಸೊ ಇದು ಮಹಾರಾಷ್ಟ್ರದಲ್ಲಿ ನಿರಂಜನ್ ಫಲ್ ಅಂತ ಕರೀತಾರೆ. ಇದಕ್ಕೆ ಕನ್ನಡ ಹೆಸರು ಗೊತ್ತಿಲ್ಲ ನಮಗೂ ಕೂಡ. ಹೊಸದಾಗಿ ಅಂದ್ರೆ ಸುಮಾರು ವರ್ಷದ ಹಿಂದೆ ಅಪ್ಪ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರಿಂದ, ಇಡೀ ದಿನ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದಿದ್ರಿಂದ ಅವರಿಗೆ ಪೈಲ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅವರಿಗೆ ಒಬ್ರು ಅವರ ಕಲೀಗ್ ಹೇಳಿದ್ದಂತೆ ಇದನ್ನ. ಸೊ ಆಗೆಲ್ಲ ಈ ಕಡೆ ಸಿಗ್ತಾ ಇರ್ಲಿಲ್ಲ. ಬೆಳಗಾಂ ಅಲ್ಲಿ ಕೆಲವೊಂದು ಈ ಸೀಡ್ಸ್ ಎಲ್ಲ ಸಿಗತ್ತಲ್ಲ, ಸೊ ಅಲ್ಲಿ ಆ ಶಾಪ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು. ಸೊ ಅಲ್ಲಿಂದ ತರಿಸ್ಕೊಳ್ತಾ ಇದ್ರು ಅಪ್ಪ. ಸೊ ಈ ತರ ಇರತ್ತೆ ಇದು ಬೀಜ. ಸೊ ಡ್ರೈ ಇರತ್ತೆ. ಅಂಡ್ ಇದನ್ನ ನೀವು ಫ್ರಿಜ್ ಅಲ್ಲಿ ಎಷ್ಟು ವರ್ಷ ಕೂಡ ಇಟ್ಕೋಬಹುದು, ಹಾಳಾಗೋದಿಲ್ಲ. ಸೊ ನಾನು ಇದನ್ನ ಒಂದ್ಸಲ ಮುಂಬೈಗೆ ಹೋದಾಗ ತಗೊಬಂದಿದ್ದು. ಬಟ್ ಈಗೆಲ್ಲ ಆನ್ಲೈನ್ ಅಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ನಿರಂಜನ್ ಫಲ್ ಅಂತ ಹಾಕಿದ್ರೆ ನಿಮ್ಗೆ ಅಮೆಝಾನ್ ಅಲ್ಲೆಲ್ಲ ಸಿಗತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಅಂದ್ರೆ 100 ಗ್ರಾಮಿಗೆ ಒಂದು 400-500 ಇರ್ಬಹುದು. 100 ಗ್ರಾಮ್ ಅಂದ್ರೂ ಸುಮಾರಿಷ್ಟು ಬರುತ್ತೆ, ಯಾಕೆಂದ್ರೆ ಲೈಟ್ ವೇಟ್ ಇರೋದ್ರಿಂದ. ಸೊ ಇದನ್ನ ಹೇಗೆ ಉಪಯೋಗಿಸೋದು ಅಂದ್ರೆ ಇದೊಂಥರ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಏನಂದ್ರೆ ನಾನು ಇದನ್ನ ನಾವು ಯೂಸ್ ಮಾಡೋಕ್ಕಿಂತ ಒಂದು 2 ಅವರ್ಸ್ ಮುಂಚೆ ನೆನೆಸಿಡ್ಬೇಕು. ಒಂದು ಬೌಲ್ ನೀರಲ್ಲಿ ಈ ಬೀಜನ ನೆನೆಸಿಡ್ಬೇಕು. ಸೊ ನಾನು ಆಕ್ಚುಲಿ ಒಂದು 2 ತಾಸು ಮುಂಚೆ ಈ ಬೀಜನ ನೆನೆಸಿಟ್ಟಿದ್ದೆ. ಸೊ ಈಗ ಹೇಗಾಗಿದೆ ಅಂತ ತೋರಿಸ್ತೀನಿ. ಸೊ ಕಾಣ್ತಾ ಇದೆಯಲ್ವಾ, ಇದು ನಾನು 2 ತಾಸು ಮುಂಚೆ ಈ ಒಂದು ಬೀಜನ ಒಂದು ಬೌಲ್ ನೀರಿಗೆ ಹಾಕಿ ನೆನೆಸಿಟ್ಟಿದ್ದು. ಸೊ ಅದು ಈ ತರ ದೊಡ್ಡ ಆಗಿದೆ. ಸೊ ಇನ್ನೂ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಕೂಡ ನೀವು ಬಿಟ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ ಅದು. ಆಕ್ಚುಲಿ ಇದನ್ನ ಓವರ್ ನೈಟ್ ಸೋಕ್ ಮಾಡಿದ್ರೆ, ಅಂದ್ರೆ ನೀವು ರಾತ್ರಿ ಒಂದು ಬೀಜನ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಫುಲ್ ಆಗಿರುತ್ತೆ. ಈ ತರ ಜೆಲ್ಲಿ ತರ ಬಂದಿದೆ ನೋಡಿ. ಸೊ ಈ ತರ ಜೆಲ್ಲಿ ತರ ಬಂದಿರತ್ತೆ. ಸೊ ಇದನ್ನ ನೀವು ಹೇಗೆ ಯೂಸ್ ಮಾಡೋದು ಅಂದ್ರೆ, ಈ ತರ ನೀರಲ್ಲಿ ಫುಲ್ ಇದನ್ನ ಸ್ಮ್ಯಾಶ್ ಮಾಡಬೇಕು. ಸೊ ಒಂದು ಚಿಕ್ಕ ಬೀಜ ಸಿಗತ್ತೆ. ಸೊ ನೀರಲ್ಲಿ ಈ ತರ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅಂದ್ರೆ ಒಂಚೂರು ಈ ತರ ಇದು ಸಿಪ್ಪೆ ತರ ಸಿಕ್ಕಿದ್ರೆ ಅದನ್ನ ತೆಗೆದು ಹಾಕೊಳ್ಳಿ. ಇದು ಒಂಥರ ಜಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ. ಅಂದ್ರೆ ನಿಮ್ಗೆ ಟೇಸ್ಟ್ ಅಂತ ಅಂದ್ರೆ ಬ್ಯಾಡ್ ಟೇಸ್ಟ್, ಕಹಿ ಆ ತರ ಏನೂ ಅನ್ಸೋದಿಲ್ಲ. ನೀವು ಜಸ್ಟ್ ಈ ಸಬ್ಜಾ ಸೀಡ್ಸ್ ಇದೆಲ್ಲ ಕುಡಿತೀರಲ್ವಾ, ಸೊ ಹಾಗೇನೆ ಇದು ಟೇಸ್ಟ್ ಅಂತ ಏನು ಸ್ಪೆಸಿಫಿಕ್ ಆಗಿರೋದಿಲ್ಲ. ಯಾರು ಬೇಕಾದ್ರೂ ಆರಾಮಾಗಿ ಅದನ್ನ ಕುಡಿಬಹುದು. ಸೊ ಏನೋ ಒಂಥರ ತಂಪು ಕೂಲ್ ಫೀಲ್ ಕೊಡುತ್ತೆ. ಸೊ ಇದನ್ನ ನೀವು ಒಂದ್ ಸ್ವಲ್ಪ ಇನ್ನೊಂದು ಗ್ಲಾಸ್ ವಾಟರ್ ಆಡ್ ಮಾಡ್ಕೊಂಡು ಸೊ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ರಾತ್ರಿ ಮಲಗುವಾಗ ಕೂಡ ಕುಡಿಬಹುದು. ಇಲ್ಲಾಂದ್ರೆ ಸ್ವಲ್ಪ ನೀರ್ ಅದಕ್ಕೆ ಆಡ್ ಮಾಡ್ಕೊಳ್ತಾ ಅಷ್ಟಷ್ಟು ಹೊತ್ತಿಗೆ ಕೂಡ ಕುಡಿತಾ ಇರಬಹುದು. ಸೊ ಈ ವಾಟರ್ನ ಹಾಗೇನೆ ಕುಡಿತಾ ಇದ್ರೆ ತುಂಬಾ ಬಾಡಿಗೂ ಕೂಲ್ ಅನ್ಸುತ್ತೆ. ಹಾಗೇನೆ ನಿಮ್ಗೆ
ಮೇನ್ ಆಗಿ ಅದೇ ಪೈಲ್ಸ್ ಪ್ರಾಬ್ಲಮ್ ಇದ್ದವ್ರಿಗೆ, ಯಾಕೆಂದ್ರೆ ಪೈಲ್ಸ್ ಎಷ್ಟು ಇರಿಟೇಟಿಂಗು ಪೇನ್ಫುಲ್ ಅನ್ನೋದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಗೊತ್ತಿರುತ್ತೆ. ಸೊ ಇದು ಜೆಲ್ಲಿ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಡೈಜೆಷನ್ ಈಸಿ ಆಗುತ್ತೆ, ಹಾಗೇನೆ ಮೋಷನ್ಸ್ ಈಸಿಯಾಗಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಮೇನ್ ಆಗಿ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಸೊ ನೀವು ಡೈಲಿ ಅಂದ್ರೆ ಒಂದ್ ದಿನ ಬಿಟ್ಟು ದಿನ ಈ ತರನು ಯೂಸ್ ಮಾಡ್ಬೋದು. ಯಾಕೆಂದ್ರೆ ಇದು ಕೂಲಿಂಗ್ ಪ್ರಾಪರ್ಟಿ ಇರೋದ್ರಿಂದ, ಈಗ ಸ್ವಲ್ಪ ಈ ಥಂಡಿ ಆ ತರ ಪ್ರಕೃತಿ ಇರೋರಿಗೆ ಇದು ಬೇಗ ಥಂಡಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಬಾಡಿ ದೇಹದ ಪ್ರಕೃತಿ ಏನಿದೆ, ಯಾವ ತರ ಇದೆ ನೋಡ್ಕೊಂಡು ಯೂಸ್ ಮಾಡಿ. ಬಟ್ ದಿನಕ್ಕೆ ಒಂದು ಬೀಜ ಅಂತೂ ಏನು ಆಗೋದಿಲ್ಲ. ಸೊ ನಾವು ಕೂಡ ನಂದು ಹೀಟ್ ಬಾಡಿ ಆಗಿರೋದ್ರಿಂದ ನಾನು ಕೂಡ ಇದನ್ನ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಕಾನ್ಸ್ಟಿಪೇಷನ್ ಅಂಡ್ ಪೈಲ್ಸಿಗೆ ಇದು ಎಕ್ಸಲೆಂಟ್ ರೆಮಿಡಿ ಅಂತ ಹೇಳ್ಬಹುದು. ಅಂದ್ರೆ ಕ್ವಿಕ್ ರಿಸಲ್ಟ್ ಕೊಡುತ್ತೆ ನಿಮ್ಗೆ. ಸೊ ಮೇನ್ ಆಗಿ ಪೈಲ್ಸ್ ಎಲ್ಲ ಟ್ರಿಗರ್ ಆಗೋದು ಕಾನ್ಸ್ಟಿಪೇಷನ್ ಆಗೋದ್ರಿಂದ. ಸೊ ನಿಮ್ಗೆ ಈಗ ಬಾಳೆಹಣ್ಣು ಈ ತರ ಇಸಬ್ಗೋಲ್ ತುಂಬಾ ರೆಮಿಡೀಸ್ ಫಾಲೋ ಮಾಡ್ತಾರೆ ಯೂಶ್ವಲಿ. ಸೊ ಅದ್ರ ಜೊತೆಗೆ ಇದು ಕೂಡ ಒಂದು ಎಕ್ಸಲೆಂಟ್ ರೆಮಿಡಿ. ಯಾಕೆಂದ್ರೆ ಅಪ್ಪ ಅಂತೂ ಇದ್ರಲ್ಲೇ ಅವರಿಗೆ ಆಲ್ಮೋಸ್ಟ್ ಕಂಟ್ರೋಲಿಗೆ ಬಂದಿತ್ತು. ಸೊ ಹಾಗಾಗಿ ಈಗೀಗಂತೂ ಕುತ್ಕೊಂಡು ಕೆಲಸ ಮಾಡೋದು, ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋದು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಸೊ ಪೈಲ್ಸು ಈ ತರ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಇದೆಲ್ಲ ಟ್ರಿಗರ್ ಆಗುತ್ತೆ. ಅಂಡ್ ಬೇಸಿಗೆಲಂತೂ ಹೀಟು ಆಗೋದ್ರಿಂದ ತುಂಬಾನೇ ಇರಿಟೇಷನ್ ಆಗುತ್ತೆ. ಸೊ ಇದನ್ನ ಆನ್ಲೈನ್ ಅಲ್ಲಿ ತರಿಸ್ಕೋಬಹುದು, ಇಲ್ಲಾಂದ್ರೆ ನಿಮ್ಗೆ ಯಾರು ತಂದು ಕೊಡೋರಿದ್ರೆ ಬೇರೆ ಎಲ್ಲಿ ಅವೈಲೇಬಲ್ ಇದೆಯೋ ತಂದ್ಕೊಳ್ಳಿ. ನಿರಂಜನ್ ಫಲ್. ಸೊ ಹೆಲ್ದಿ ಕೂಡ ಅಂತ ಹೇಳ್ತಾರೆ, ಏನು ಸೈಡ್ ಇಫೆಕ್ಟ್ಸ್ ಅಂತ ಏನು ಇಲ್ಲ. ಇದು ನ್ಯಾಚುರಲ್ ಒಂದು ಬೀಜ ಆಗಿದ್ರಿಂದ. ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಯಾಕೆಂದ್ರೆ ಅದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಅನ್ನ. ಅಯ್ಯೋ ಏನ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಅದನ್ನ ಮಾಡ್ಬಿಡೋಣ ಅಂತ ಅನ್ಸುತ್ತೆ ಆ ಟೈಮಲ್ಲಿ. ಹಾಗಾಗಿ ಇದನ್ನ ಶೇರ್ ಮಾಡಿದೆ ಅಷ್ಟೇ. ಸೊ ಈ ಬೀಜನ ತರಿಸಿ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಹಾಗೆ ಬೆಂಗಳೂರಿಂದ ನಮ್ಮನೆಗೆ ಪರಿ ಬಂದಿದ್ಲು. ಸೊ ಅವಳಿಗೂ ವ್ಲಾಗಿಂಗಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಅಂತೆ. ಹಾಗಾಗಿ ನನ್ನ ಹತ್ರ ಏನಾದರೂ ಒಂದು ಚಿಕ್ಕ ವ್ಲಾಗ್ ಮಾಡೋಣ, ಏನಾದರೂ ರೆಸಿಪಿ ನಾನೇ ಮಾಡ್ತೀನಿ ಅಂತ ಅಂದ್ಲು. ಸೊ ಸಮ್ಮರಿಗೂ ಬೇಕಾಗುತ್ತಲ್ಲ, ಹಾಗಾಗಿ ಒಂದು ಮ್ಯಾಂಗೋ ಇನ್ಸ್ಟಂಟ್ ಡ್ರಿಂಕ್ ರೆಸಿಪಿನ ಸೊ ಅವಳ ಕೈಯಲ್ಲೇ ಮಾಡಿಸಿದ್ದೀನಿ ನೋಡಿ. ಹಾಗೆ ಕವನಕ್ಕನ ಮನೆಗೆ ಬಂದಿದ್ದೀವಿ. ಮ್ಯಾಂಗೋ ಆಪಲ್, ಸಬ್ಜಾ ಸೀಡ್, ಶುಗರ್, ಕೋಲ್ಡ್ ವಾಟರ್, ಐಸ್ ಕೂಡ ಆಗ್ಬೋದು. ಫ್ರೂಟ್ಸ್ ಅಲ್ಲಿ ಮ್ಯಾಂಗೋ ಇಷ್ಟ, ಅದಕ್ಕೆ ಮ್ಯಾಂಗೋ ಜ್ಯೂಸ್ ನ ಮಾಡ್ತಾ ಇದ್ದೀನಿ. ಫಸ್ಟ್ ಶುಗರ್ ಹಾಕಬೇಕು. ಓಕೆ, ಆಮೇಲೆ ಇದು ನಾವು ಎಷ್ಟು ಮೆಂಬರ್ಸಿಗೆ? 4 ಮೆಂಬರ್ಸಿಗ? ಓಕೆ. ಸೊ ಇಷ್ಟು ಮ್ಯಾಂಗೋ ಪಲ್ಪ್ ಆ್ಯಡ್ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರಿನ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕಿ ರಿನ್ಸ್ ಮಾಡ್ಕೊಳ್ಳೋಣ ಇದರಲ್ಲಿದ್ದದೆಲ್ಲ. ನೆಕ್ಸ್ಟು ಒಂದು ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನ. ಓಕೆ, ಆನ್ ಮಾಡು. ಸೊ ಇದು ಫುಲ್ ಮಿಕ್ಸ್ ಆಗಿದೆಯಾ ಈಗ? ಇದೀಗ ಫುಲ್ ಮಿಕ್ಸ್ ಆಗಿದೆಯಾ ಚೆನ್ನಾಗಿ ಪಲ್ಪ್ ಜೊತೆ ಶುಗರ್? ಓಕೆ, ಇದಕ್ಕೀಗ ವಾಟರ್ ಹಾಕೋಣ. ಓಕೆ, ಸೊ ಇದಕ್ಕೆ ಮತ್ತೆ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳೋದಾ? ನೀನೇ ಹಾಕ್ತೀಯಾ? ಓಕೆ, ಈಗ ಒಂದು ಕಂಟೈನರಲ್ಲಿ ಇದನ್ನ ಹಾಕ್ಕೊಂಡು ಆಮೇಲೆ ಏನು ಆ್ಯಡ್ ಮಾಡೋದು? ಸಬ್ಜಾ ಸೀಡ್ಸ್. ಸಬ್ಜಾ ಸೀಡ್ಸ್. ಓಕೆ,
ಇವಾಗ ಸಬ್ಜಾ ಸೀಡ್ಸ್ನ ಆಡ್ ಮಾಡೋಣ. ಹೆಲ್ದಿಗೆ ಇದು ಕೂಲ್. ಓಕೆ, ಇದನ್ನ ಮಿಕ್ಸ್ ಮಾಡೋದಾ ಈಗ? ವಾವ್, ಟೇಸ್ಟ್ ಹೇಗಿದೆ ಅಂತ ನೋಡೋಣ ಈಗ. ಇಲ್ಲ, ಸೊ ಈಗ ವೆಂಕಿ ಮಾವ ಟೇಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಟೆಸ್ಟ್ ಮಾಡೋದಾ? ಸಖತ್ತಾಗಿದೆ. ಥ್ಯಾಂಕ್ ಯು. ಸೊ ಪರ್ಣಿಕಾ ಮಾಡಿದ್ದು ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಪಲ್ಪಿಂದ ಮಾಡಿರೋ ಜ್ಯೂಸ್. ಸೊ ಇಬ್ರು ಟೇಸ್ಟ್ ಮಾಡ್ತೀವಿ ಈಗ. ಸಖತ್ತಾಗಿದೆ. ನಾವು ಗ್ರೈಂಡ್ ಮಾಡಿರೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬಂದಿದೆ ಅಲ್ವಾ? ಹೇಗಿದೆ? ಚೆನ್ನಾಗಿದೆ. ಪರ್ಣಿಕಾ ಮಾಡಿದ ಜ್ಯೂಸ್ ಸಖತ್ತಾಗಿದೆ. ಎಲ್ಲರೂ ಟ್ರೈ ಮಾಡಿ. ಮಾಡ್ತಿರೋ ಅಲ್ವಾ? ಸೊ ನನ್ನ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಟೇಕ್ ಕೇರ್. ಬಾಯ್.